ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಇಲ್ಲಿ ಹಲ್ಲು ತೆಗ್ದ್ರಾಯ್ತಾ ನಿನ್ನೆ, ಹಾಗೆ ಸ್ವಲ್ಪ ಪೇಯ್ನ್ ಉಂಟದ್ರ ಅದು. ಆ್ಯಂಡ್ ನಾನು ಮತ್ತು ಅಮ್ಮ ಈಗ ಪೇಟೆಗೆ ಹೋಗಿದ್ವಿ. ಅಮ್ಮನಿಗೆ ಬೀಡಿ ಕೊಡಲಿಕ್ಕಿತ್ತು, ಹಾಗೆ ನನಗೆ ಸ್ವಲ್ಪ ಮೆಡಿಕಲ್ಗೆ ಹೋಗಲಿಕ್ಕಿತ್ತು ಅಂತೇಳಿ ನಾನು ಅಮ್ಮನೊಟ್ಟಿಗೆ ಹೋಗಿದ್ದೆ. ಹಾಗೆ ಬರುವಾಗ ಮೀನು ಹಿಡ್ಕೊಂಡ್ಬಂದಿದ್ದಾರೆ, 3 ಮತ್ತು ಬೊಲೆಂಜಿರೆ 2 ಮೀನು. ಹಾಗೆ ನನಗೆ ಸಜ್ಜೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ತೋರಿಸ್ತೇನೆ. ಆ್ಯಂಡ್ ಅದಕ್ಕೆ ನಮಗೆ ಎಂತ ಗೊತ್ತುಂಟಾ, ನಾನು ಬರಬೇಕಾದ್ರೆ ನನಗೆ ಕೋಲ್ಡ್ ಕೇಕ್ ತಿನ್ನಬೇಕು ಅಂತ ಆಸೆ ಆಯಿತು. ಸೊ ಒಂದು ಶಾಪಿಂದ, ಉಜಿರೆಯಲ್ಲಿ ತುಂಬ ಫೇಮಸ್, ಅದು ದಿಶಾ ಅಲ್ಲ, ಉಜಿರೆಯಲ್ಲಿ ತುಂಬ ಫೇಮಸ್ ಅಂದರೆ ದಿಶಾನೇ, ಬಟ್ ಅಲ್ಲಿ ಮಾತ್ರ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಫುಡ್ಡನ್ನೆಲ್ಲ, ಸರ್ವಿಸ್ ಕೂಡ ಒಳ್ಳೆದುಂಟು. ಬಟ್ ಇದು ಇನ್ನೊಂದು ಶಾಪಲ್ಲಿ, ಬೇಕರಿಯಲ್ಲಿ ನಾವು ಕೋಲ್ಡ್ ಕೇಕ್ ತೊಗೊಂಬಂದ್ವಾ. ನನಗೆ ಅಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ತಂದಾದಮೇಲೆ ಒಂಥರ ಸ್ಮೆಲ್ ಬರ್ತಾಯಿತ್ತು. ತಗೊಂಡಾಗ ಅವರಲ್ಲೇ ಪ್ಯಾಕ್ ಮಾಡಿ ಹೊಟ್ಟೆಗೆ ಹಾಕಿ ಕೊಟ್ಟಿದ್ರಾ. ನನ್ನ ಕೈಯಲ್ಲಿ ಹೀಗೆ ಇಟ್ಕೊಬೇಕಾದ್ರೆ ಸ್ಮೆಲ್ ಬಂದಾಗೈತೆ. ನಾನೇನು ಅಂದ್ಕೊಂಡು ಕವರ್ ಇದ್ವಿ, ಸ್ಮೆಲ್ ಇರ್ಬೋದು ಅಂತ. ಮನೇಲಿ ಬಂದು ಓಪನ್ ಮಾಡಿ ನೋಡಿದಾಗ ಅದು ಮೇಲ್ಗಡೆ ಏನು ಗೊತ್ತಾಗ್ತಿರಲಿಲ್ಲ. ಹೀಗೆ ಬಿಡಿಸಿ ನೋಡಬೇಕಾದ್ರೆ ಸ್ವಲ್ಪ ಬೂಸ್ಟ್ ಹಿಡ್ದಾಗಿತ್ತು. ತಂಗಿ ಬಾಯಿಗೆ ಹಾಕಿ, ಅವಳು ಫಸ್ಟ್ ನೋಡಿರಲಿಲ್ಲ, ಅಂದರೆ ಬೂಸ್ಟ್ ನೋಡಿದ್ರೆ ತಿನ್ನಬೇಕಾದ್ರೆ ಹುಳಿ ಬಂದು ಉಗ್ಲು ಅವಳು. ಇದು ಓಪನ್ ಮಾಡಿ ನೋಡೋಕೆ ಬೂಸ್ಟ್ ಹಿಡ್ದಿತ್ತು. ಮತ್ತು ಅದನ್ನು ಬೆಸಾಕಿದ್ವಿ. ಒಂದು ಏನಂತ ಹೇಳೋದಂದರೆ, ತೆಗೊಳ್ಳಿಕ್ಕಿಂತ ಮೊದಲು ಅದನ್ನೊಂದು ನೋಡ್ಕೊಳ್ಳಿ ಆಯಿತು ಎಲ್ಲರೂ ಕೂಡ, ಸ್ಮೆಲ್ ಇದೆಯಾ ಏನು ಅಂತ. ಶಾಪಲ್ಲಿ ನೋಡಿ ತಗೊಳ್ಳಿ, ಇಲ್ಲಾಂದರೆ ನೋಡಿದ ಥರ ಸುಮ್ಮನೆ. ಅದು ಇಷ್ಟು ಸಣ್ಣ ಪೀಸಿಗೆ 35 ರೂಪಾಯಿ. ಹಣದ್ದು ಹೇಳೋದಂತ ಅಲ್ಲ, ಬಟ್ ಆದರೆ ಒಂದು ಫುಡ್ಡು ನಾವು ತಗೊಳ್ಬೇಕಾದ್ರೆ ನೋಡ್ಕೊಂಡು ತಗೊಳ್ಳೋದು ಒಳ್ಳೆಯದು. ಅವರು ಅಷ್ಟೇ ಅದು ಗೊತ್ತಿರಬೇಕಿತ್ತು. ಇಷ್ಟು ಸಮಯ ಬರ್ತದೆ, ಒಂದು 2 ದಿನ ಎಲ್ಲ ಇಡ್ತಾರೆ, ಅದಕ್ಕಿಂತ ಜಾಸ್ತಿ ಇಡೋದಿಲ್ಲ. ಹೌದು, 2-3 ದಿನ ಆಗ್ತದೆ ಕೋಲ್ಡಲ್ಲಿ ಇಟ್ಟರೆ, ಓಕೆ. ಬಟ್ ಇದು ತುಂಬ ದಿನ ಆಯ್ತೇನೋ ಅನಿಸ್ತದೆ, ಗೊತ್ತಿಲ್ಲ. ತುಂಬ ಸ್ಮೆಲ್ ಬರ್ತಿತ್ತು. ಹಾಗೆ ತಗೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಈಗ ನಾನು ಮೀನನ್ನು ತೋರಿಸ್ತೀನಿ, ಮೀನು ಸರಿ ಮಾಡೋದನ್ನು. ತುಂಬ ಕಡಿಮೆ ನಾವು ಮೀನು ಮಾಡ್ತೀವಿ, ಬಟ್ ಬೂತಾಯಿ, ಬಂಗುಡೆ ಅದೇ ಜಾಸ್ತಿ ಇರೋದು. ಇವತ್ತು 3 ಮತ್ತು 5 ಬೊಲೆಂಜಿ ಕಾಯಿಸ್ಬೇಕು ಅಂತಿದೆ. ಹಾಗೆ ಅಂದರೆ ಫಿಶ್ ಫ್ರೈ ಮಾಡಬೇಕು ಅಂತ ಈಗ ತೋರಿಸ್ತೀನಿ ಹೋಗಿ. ಆ್ಯಂಡ್ ಎಂತ ಗೊತ್ತಾ, ಇವತ್ತು ಅಮ್ಮ ಬಂದಿದ್ದಾರೆ. ಅಪ್ಪ ನಿನ್ನ ಅಜ್ಜಿ ಮನೆಗೆ ಹೋಗಿದ್ದರು, ಹಾಗೆ ಅವ್ರು ಕರ್ಕೊಂಬಂದಿದ್ದಾರೆ. ಅಪ್ಪ ಅವ್ರು ಸಹ ಅಲ್ಲಿದ್ದಾರೆ, ಅಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಅಮ್ಮ ಸಹ ಅಜ್ಜಿ ಸಹ ಒಟ್ಟಿಗಿದ್ದಾರೆ, ಅಲ್ಲಿಗೆ ಮಾತಾಡ್ತಾ ಇದ್ದಾರೆ. ನಾನೀಗ ಹೋಗ್ತೀನಿ ಅಲ್ಲಿಗೆ. ಇಲ್ಲಿ ನೋಡಿ ಮೀನು ಸಜ್ಜಿ ಮಾಡೋದು. ಇದರಲ್ಲಿ 3 ಮೀನು ಮತ್ತು ಬೊಲೆಂಜಿರೆ 2 ಮೀನು ಉಂಟು. ಈಗ ನಾನು ಸಹ ತಂದಿ ಹೋಗಿ ಅಮ್ಮ ನಂಗೆ ದೊಡ್ಡ ಮೀನು ಸರಿ ಮಾಡೋದು ತೋರಿಸಿ. ಹೇಗೆ ಸರಿ ಮಾಡೋದು? ತಾಗಿಸ್ಕೊಂಡ್ರೆ ನಂಗೆ ಅದಕ್ಕೆ ಮೀನು ಸಜ್ಜಿ ಮಾಡಿದ ಒಂಥರ ಹೆದರಿಕೆ. ಈಗ ಇದು ಬೊಳ್ಳ ಅಂದಿರಲ್ಲ, ಅಲ್ಲರ ಇದ್ರೆ ಮೀನು ಹತ್ತುತ್ತಾ? ಈಗಿಲ್ಲ. ಇವಾಗ ಇದಾಗ ಬೊಳ್ಳ ಬಂದಿರಲ್ಲ, ಮಳೆ ಅಂದಿರಲ್ಲ. ಮಳೆ ಬಂದ್ರೆ ನೀರು ಬೇಕಲ್ಲ, ಎಲ್ಲೆಲ್ಲಿ ಹೋಗ್ತದೆ ನೀರು. ಅದ ಫಸ್ಟ್ ನಡಲಿ ಕುಯ್ದಲ್ಲ ಸಿಪ್ಪೆ ಜಾರಿಸೋದು. ಅವನಿಗೆ ಗಡ್ಡ ಕುದ್ದು ನೀರು ಅಂತ ಮಕ್ಕ ಬೇಕು. ಹಾಕಿಲ್ಲ, ಕುದಿಸೋದು ನೋಡಿ. ಸಿಪ್ಪೆ ಜಾರಿಸೋದು ನೀನು, ಸಿಪ್ಪೆ ಜಾರಿಸಿ ಕಜಿಪ್ಪು ಮಾಡಿ ತಿನ್ನಿ. ನಂಗೆ ಆಸೆ ಆಗ್ತದೆ. ಎಂತ ಹಕ್ಕಿ ಚಿರಂಟಿ ಇದು ಕೀಟ ಸೌಂಡು. ಮೊನ್ನೆ ಸದ್ಯ ಹಲಸಿನಂತ ತೆಗಿತಿಗೆ ಫುಲ್ ಸೌಂಡ್ ಬರ್ತಿತ್ತು. ನನಗೆ ವಿಡಿಯೋ ಮಾಡ್ತೀವಿ ಗೊತ್ತಾಗಿಲ್ಲ, ಮತ್ತೆ ವಿಡಿಯೋ ಎಡಿಟ್ ಮಾಡ್ತೀವಿ ಗೊತ್ತಾಯ್ತು ಎಂಥ ಸೌಂಡು. ಮಳೆಗಾಲದಲ್ಲಿ ಹಾಗೆ. ಹೌದು, ನಂಗೊಮ್ಮೆ ಹೆದ್ರಿಕೆ ಆಯ್ತು. ಮೊಬೈಲ್ ಬೇರೆ ಮನೆಗೆ ಬಿದ್ದಿತ್ತಲ್ಲ, ಲಗಡೆ ಆಯ್ತು ಅಂತ. ಇಲ್ಲಿ ಇಲ್ಲಿ ನೋಡಿ, ನಂದು ಅಜ್ಜಿ ಇದ್ದಾರೆ, ಅಮ್ಮಂದ ಅಮ್ಮ. ಇವಳಿಲ್ಲಿದ್ದಾಳೆ ಅಜ್ಜಿ. ನಾವಿನ್ನು ಹೊರಗೆ ಹೋಗುವ. ಇದಿಲ್ಲಿ ಆಯಿತು, ಇನ್ನು ಸಾರು ಮಾಡಿದ್ಮೇಲೆ ತೋರಿಸ್ತೇನೆ ನಿಮಗೆ. ಇದು ಪುಚ್ಚಗಾಯ್ತಾ ಉಂಟು ಮಿಮ್ಮಿಗೆ. ಮಿಮ್ಮಿ ಬೇಕಾ? ಹಾಂ, ಅವಳು ರೆಡಿ ಆಗಿದ್ಲಾಗ. ಮೀನು ಪರಿಮಳಕ್ಕೆ
ನಾನಾಗ ಹೇಳ್ದೆ ಅಲ್ಲ ಕೇಕ್ ಅಲ್ಲಿಂದಲೇ ಇದು ಸಹ ತಗೊಂಡು, ಬಟ್ ಇದು ಒಳ್ಳೆಯದುಂಟು, ಇದು ಸೇಲ್ ಆಗ್ತದೆ ಅಲ್ಲಿ ತುಂಬ. ಹಾಗೆ ತಿನ್ನಲಿಕ್ಕೆ ಇದು ಎಷ್ಟು ಗೊತ್ತಾ, 1/4 kg 75 ಹೇಳಿದರು, ಬಟ್ ಟೇಸ್ಟ್ ಉಂಟು ಮಾತ್ರ. ಇಲ್ಲಿ ಇದು ಮೀನು ಕಾಯಿಸ್ಲಿಕ್ಕೆ ಅಂತ ಹೇಳಿ ಫುಲ್ ಕಲಸಿಟ್ಟಿದ್ದಾರೆ ಅಮ್ಮ. ನಾನು ದನ ತರಲಿಕ್ಕೆ ಹೋಗಿದ್ದೆ, ಹಾಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ನಿಮ್ಗೆ ಈಗ ತೋರಿಸುವ ಅಂತ. ಇಷ್ಟು ಉಂಟು. ಇದನ್ನಿನ್ನು ಮತ್ತೆ ಕಾಯಿಸೋದು, ಇವಾಗ ಕಾಯಿಸ್ಲಿಕ್ಕಿಲ್ಲ. ಮಧ್ಯಾಹ್ನದ ಸಾರಿಗೆ ಅಲ್ಲಿ ಉಂಟು ನೋಡಿ, ತೋರಿಸ್ತೀನಿ. ಇದನ್ನಿನ್ನು ಪದಾರ್ಥ ಮಾಡಬೇಕು. ನಾನೀಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆಲ್ಲ ಕೈ ಮುಗಿದು ಮೀನು ಕಾಯಿಸ್ಲಿಕ್ಕೆ ಬಂದೆ. ಮೀನು ಕಾಯಿಸಿದೆ, ಒಂದು ಸರ್ತಿದ್ದು ಹಾಕಿ ಆಯಿತು. ನೋಡಿ ಇಲ್ಲಿ ಇಷ್ಟು ಉಳಿದಿದೆ, ಹಾಗೆ ಕಾಯಿಸ್ತಾ ಇದ್ದೀನಿ. ಪರಿಮಳ ಬರ್ತಾ ಉಂಟು, ಚೆಂದ ಇರ್ಬೋದು. ಬಟ್ ಏನು ಮಾಡಿ ನನಗೆ ತಿನ್ನಲಿಕ್ಕಾಗೋದಿಲ್ಲ. ಬಟ್ ಆದರೂ ಆಸೆಗೆ ಚೂರು ಈ ಸೈಡ್ ಹಾಕೊಂಡು ತಿನ್ಬೇಕಷ್ಟೇ, ಏನು ಮಾಡಲಿಕ್ಕಾಗೋದಿಲ್ಲ. ಕಬಾಬ್ ಥರ ಕಾಣಿಸ್ತಾ ಉಂಟು, ಪರಿಮಳ ಕೂಡ ಹಾಗೆ ಬರ್ತಾ ಉಂಟು, ಕಬಾಬ್ ಕಬಾಬ್. ಆ್ಯಂಡ್ ಮತ್ತೆಂತ ಗೊತ್ತುಂಟ, ಇದಕ್ಕೆ ಫಿಶ್ ಮಸಾಲೆನ ಹಾಕಿದಲ್ಲ, ಹೋಮ್ ಮೇಡ್. ಸೊ ಒಂಥರ ಪರಿಮಳ ಹೋಮ್ ಮೇಡ್ ಮಾಡಿದಲ್ವಾ, ಫ್ಲೇವರ್ ಚಂದ ಬರ್ತಾ ಉಂಟು. ನಂದು ಊಟ ಆಯಿತು. ಆ್ಯಂಡ್ ಇವತ್ತಿನ ಈ ವ್ಲಾಗನ್ನು ನಾನು ಇಡ್ಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.